ಪಾಕಿಸ್ತಾನದಲ್ಲಿ 77ನಲ್ಲಿ ಜಿಯಾವುಲ್ ಹಕ್ ಅಂತ ಭುಟ್ಟೋನ ಅವನು ಓವರ್ಥ್ರೋ ಮಾಡಿ ಹಿ ಬಿಕೇಮ್ ಇದು ಸರ್ವಾಧಿಕಾರಿ ಅವರು ಏನು ಅಂತ ಫೀಲ್ಡ್ ಮಾರ್ಷಲ್ ಅಂತಾರ ಅನ್ನೋ ಥರ ಇದು ಮಾರ್ಷಿಯಲ್ ಲಾ ತೊಗೊಂಬಂದ್ಬಿಟ್ಟು ಹಿ ಅಸ್ಯೂಮ್ಡ್ ದ ಪವರ್. ಸೈನ್ಯಾಡಳಿತ ಅಲ್ಲಿ ಸೈನ್ಯಾಡಳಿತ ಶುರು ಮಾಡ್ದ. ಸೈನ್ಯಾಡಳಿತ ಶುರು ಮಾಡಿದ್ದಷ್ಟೇ ಅಲ್ಲ, ಅವನು ಏನು ಮಾಡ್ದ ಅಂದರೆ ಸುಮಾರು ಮದ್ರಸಾ ಶುರು ಮಾಡಿಬಿಟ್ಟು ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಶುರು ಮಾಡಿಬಿಟ್ಟು ಅದುವರೆಗೂ ರಿಲಿಜನ್ ಹೆಸರಿನಲ್ಲಿ ಜಿಹಾದಿಗಳು ಅಂತ ಫೈಟ್ ಮಾಡ್ತಾ ಇರಲಿಲ್ಲ. ಇವಾಗ ಏನು ಹೇಳ್ತೀವಿ ರಿಲಿಜಿಯಸ್ ಫಂಡಮೆಂಟಲಿಸ್ಟ್ ಜಿಹಾದೀಸ್ ಫೈಟ್ ಮಾಡ್ತಾರೆ ಅಂತ, ಅದು ಅವಾಗ ಇರಲಿಲ್ಲ. ಇವನು ಅದನ್ನು ಶುರು ಮಾಡಿಬಿಟ್ಟು ಅಫ್ಘಾನಿಸ್ತಾನದಲ್ಲಿ ಶುರು ಮಾಡ್ದ ಗೌರ್ಮೆಂಟಿಗೆ ಅಗೇನ್ಸ್ಟ್ಗೆ, ಅಲ್ಲಿರೋ ಇನ್ಸರ್ಜೆಂಟ್ಸ್ಗೆಲ್ಲ ಸಪೋರ್ಟ್ ಮಾಡೋಕ್ಕೆ. ಅದಾದಾಗ ರಷ್ಯಾಗೆ ಸೋವಿಯತ್ ಯೂನಿಯನ್ ಸೋವಿಯತ್ ಯೂನಿಯನ್ಗೆ ಅವ್ರಿಗೆ ಸ್ವಲ್ಪ ಭಯ ಆಯಿತು. ಏನು ಅಂದರೆ ಸೆಂಟ್ರಲ್ ಏಷ್ಯಾದಲ್ಲಿ ಇವಾಗೆಲ್ಲ ಇದೆಯಲ್ಲ, ತಾಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಅವೆಲ್ಲ ಇಸ್ಲಾಮಿಕ್ ಪಾಪ್ಯುಲೇಷನ್ ಇತ್ತು. ಅಲ್ಲೆಲ್ಲ ಈ ಫಂಡಮೆಂಟಲಿಸಮ್ ಬಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಅವರು ಅಫ್ಘಾನಿಸ್ತಾನಕ್ಕೆ ಬರಬೇಕಾಯ್ತು. ಅವರು ಅಫ್ಘಾನಿಸ್ತಾನಕ್ಕೆ ಬಂದ್ಬಿಟ್ಟು ಅಲ್ಲಿ ಒಂದು ಕಮ್ಯುನಿಸ್ಟ್ ರಿಜಿಮ್ ಇತ್ತು, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಅಫ್ಘಾನಿಸ್ತಾನ ಇನ್ವೇಡ್ ಮಾಡಿದ್ರು. ಅವರು ಇನ್ವೇಡ್ ಮಾಡಿದಾಗ ಅಲ್ಲಿ 3 ಜನ, ಅದಕ್ಕೆ ಒಂದು ಅಮೇರಿಕಾ ಅವ್ರಿಗೆ ಅಪೋಸ್ ಮಾಡಬೇಕಾಯಿತು, ಯಾಕೆಂದರೆ ಅಲ್ಲಿ ಕಮ್ಯುನಿಸಮ್ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಅವಾಗೆಲ್ಲ ಕೋಲ್ಡ್ ವಾರ್ ಎರಡೇ ಇದ್ದಿದ್ದು, ಸೋವಿಯತ್ ಅಂಡ್ ತಾಲಿಬಾನಿಗೆ ಇವರು ಸಪೋರ್ಟ್ ಮಾಡಿದ್ರು. ತಾಲಿಬಾನ್ ಇರಲಿಲ್ಲ ಅವಾಗ, ಇವರೇ ಜಿಹಾದಿಸ್ಸು. ತಾಲಿಬಾನ್ ಮಚ್ ಲೇಟರ್. ಇವರು ಪಾಕಿಸ್ತಾನ್ಗೆ ಆರ್ಮ್ಸು ಅದು ಇದೆಲ್ಲ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರು ಜಿಯಾವುಲ್ ಹಕ್ಗೆ. ಅವರು ಅಲ್ಲಿ ಹೋಗ್ಬಿಟ್ಟು ಜಿಹಾದಿಸ್ಟ್ ಇಟ್ಕೊಂಡು ಫೈಟ್ ಮಾಡೋದು. ಅದಕ್ಕೆ ಬೇರೆ ಬೇರೆ ದೇಶಗಳಿಂದ ಜಿಹಾದಿಸ್ಟ್ ಬರೋಕ್ಕೆ ಶುರು ಮಾಡಿದ್ರು. ಅರ್ಥ ಆಯ್ತು ಅಲ್ಲಿಗೆ. ಸೌದಿ ಅರೇಬಿಯಾ ಅವರು ನಾವೊಂದು ಸ್ವಲ್ಪ ಇಸ್ಲಾಮಿಕ್ ಲೀಡರ್ ಆಗಬೇಕು ಅಂತ ಅವರು ಫಂಡ್ ಮಾಡಿದ್ರು. ಫಂಡ್ ಅಲ್ಲಿಂದ ಬಂತು, ಆರ್ಮ್ಸ್ ಮಿನಿಸ್ಟ್ರಿ ಈ ಕಡೆಯಿಂದ ಬಂತು. ಇವರು ಜಿಹಾದಿಸ್ಟ್ ಮಾಡಿಬಿಟ್ಟು ಇದು ಪಾಕಿಸ್ತಾನ್ ಬಿಕೇಮ್ ಮೇನ್ ದಿಸ್ ಥಿಂಗ್ ಫಾರ್ ಯೂಸಿಂಗ್ ದಿ ಜಿಹಾದೀಸ್ ಅಲ್ಲಿ.